ಇರ್ಬೋದು. ನನ್ನ ಪ್ರಕಾರ ಈಗ ಹೈಕಮಾಂಡಲ್ಲಿ ಬರೀ ಹೈ ಇದೆ, ಕಮಾಂಡ್ ಇಲ್ಲ. ಯಾಕಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಒಂದು ತಿಂಗಳಿಂದ ಏನು ಹೇಳಿದರು, ಎಲ್ಲ ವಿಚಾರ ನಾವು ಹೈಕಮಾಂಡಲ್ಲಿ ಮಾಡ್ತೀವಿ, ತೀರ್ಮಾನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಅವತ್ತು ಹೇಳಿದರು. ನಿನ್ನೆ ಗುಲ್ಬರ್ಗದಲ್ಲಿ ಏನು ಹೇಳಿದ್ದಾರೆ, ಇಲ್ಲಿಲ್ಲ, ಈ ಸಮಸ್ಯೆ ಇಲ್ಲಿದೆ, ನೀವೇ ಬಗೆಹರಿಸ್ಕೋಬೇಕು, ನಮ್ಮದೇನು ಸೃಷ್ಟಿ ಮಾಡ್ತಾ ಇಲ್ಲ, ಇಲ್ಲೇ ಬಗೆಹರಿಸ್ತೀವಿ ಅಂತ. ಅಂದರೆ ಹೈಕಮಾಂಡಾಗಿ ಉಳಿದಿಲ್ಲ. ಮತ್ತು ಅಲ್ಟಿಮೇಟ್ಲಿ ಹೈಕಮಾಂಡ್ ಅಂತಂದರೆ ಅವತ್ತೇ ಖರ್ಗೆಯವರು ಹೇಳಿದರು, ಇಲ್ಲ ಇದು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬಗೆಹರಿಸ್ತಾರೆ ಅಂತ. ಈ ಥರ ಹೈಕಮಾಂಡಲ್ಲಿ ಎರಡು ಭಾಗ ಆಗಿದೆ. ಹೈಕಮಾಂಡ್ ಇದರ ದುರ್ಲಾಭವನ್ನು ಇಷ್ಟು ದಿವಸ ತೊಗೊಂಡಿದೆ, ಈಗ ಮೈ ಮೇಲೆ ಬಂದ ಮೇಲೆ ಅದರ ಜವಾಬ್ದಾರಿ ನುಣಿಸ್ಕೊಳ್ತಾ ಇದೆ. ಆದರೆ ಇದರೆಲ್ಲ ಒಟ್ಟು ಪರಿಣಾಮ ರಾಜ್ಯದ ಅಭಿವೃದ್ಧಿ ಮೇಲೆ, ರಾಜ್ಯದ ಜನರ ಸಂಕಷ್ಟವನ್ನು ನಿವಾರಣೆ ಮಾಡ್ತಿಲ್ಲ. ರೈತರ ಸಂಕಷ್ಟದಲ್ಲಿದ್ದಾರೆ, ಬೆಳೆ ಪರಿಹಾರ ಸರಿಯಾಗಿ ಸಿಗಲಿಲ್ಲ, ಕಬ್ಬಿಂದು ಸರಿಯಾಗಿ ಸಿಗಲಿಲ್ಲ, ಮೆಕ್ಕೆಜೋಳ ಖರೀದಿ ಮಾಡಿಲ್ಲ, ಹಲವಾರು ಸಮಸ್ಯೆಗಳಲ್ಲಿ ಇವತ್ತು ಯಾವುದಕ್ಕೂ ಕೂಡ ಸ್ಪಂದನೆ ಇಲ್ಲ. ಎಲ್ಲ ವರ್ಗದ ಜನ ಇವತ್ತು ನೊಂದಿದ್ದಾರೆ. ಇವನ್ ನೌಕರದಾರರು ಕೂಡ ಭಾಳಷ್ಟು ನೊಂದಿದ್ದಾರೆ. ಆದರೆ ಇದಕ್ಕೆ ಯಾವುದೂ ಕೂಡ ಸ್ಪಂದನೆ ಇಲ್ಲ. ಎಲ್ಲ ತೇಪೆ ಹಚ್ಚೋ ಕೆಲಸವನ್ನು, ತಾತ್ಕಾಲಿಕ ತೇಪೆ ಹಚ್ಚೋ ಕೆಲಸವನ್ನು ಸರ್ಕಾರ ಮಾಡ್ತಿದ್ದ ಹೊರತಾಗಿ ಯಾವ ಕೆಲಸ ಮಾಡ್ತಿಲ್ಲ. ಅವ್ರಿಗೆ 24 ತಾಸಲ್ಲಿ 20 ತಾಸು ಬರೀ ಕುರ್ಚಿ ಅವರು ಉಳಿಸ್ಕೊಳ್ಳೋದಕ್ಕೆ, ಒಬ್ರು ಕಸ್ಕೊಳ್ಳೋಕ್ಕೆ. ಇದಕ್ಕೆ ಒಂದು ಬಾರಿ ಅಲ್ಲ, ಹಲವಾರು ಬಾರಿ ಕೊಲೆ ಮಾಡಿದ್ದು ಕಾಂಗ್ರೆಸ್. ಕಾಂಗ್ರೆಸ್ಸನ್ನು ವಿಸರ್ಜನೆ ಮಾಡಬೇಕಂತ ಮಹಾತ್ಮ ಗಾಂಧಿ ಹೇಳಿದರು. ಅದನ್ನು ವಿಸರ್ಜನೆ ಮಾಡಲಿಲ್ಲ ನೆಹರು ಅವರು. ಅವತ್ತೇ ಮಹಾತ್ಮ ಗಾಂಧಿ ಕೊಲೆ ಆಯಿತು. ಅದೇ ರೀತಿ ಮಹಾತ್ಮ ಗಾಂಧಿಯವರು ಏನು ಪ್ರಜಾತಂತ್ರ ಸಂವಿಧಾನಕ್ಕೇನು ಒಪ್ಕೊಂಡಿದ್ರು, ಅದಕ್ಕೆ ಅಪಚಾರವನ್ನು ಎಮರ್ಜೆನ್ಸಿ ಮಾಡಿದ ದಿವಸ ಇನ್ನೊಂದು ದಿವಸ ಕೊಲೆ ಆಯಿತು. ಈ ಥರ ಹಲವಾರು ಬಾರಿ ಮಹಾತ್ಮ ಗಾಂಧಿಯ ವೈಚಾರಿಕ ವಿರುದ್ಧವಾಗಿ ಕೆಲಸ ಮಾಡಿರುವಂಥ ಕಾಂಗ್ರೆಸ್ಸು ಹಲವಾರು ಬಾರಿ ಮಹಾತ್ಮ ಗಾಂಧಿಯನ್ನು ಕೊಲೆ ಮಾಡಿದೆ, ಒಂದು ಸತಿ ಅಲ್ಲ. ಎರಡನೇದಾಗಿ ರಾಮ ಮತ್ತು ಮಹಾತ್ಮ ಗಾಂಧಿನ ಬೇರ್ಪಡಿಸುವಂಥ ಕೆಲಸ ಮಾಡುವಂಥ ಪಾಪ ಕಾಂಗ್ರೆಸ್ ಮಾಡ್ತಾಯಿದೆ. ರಾಮ ಬೇರೆ ಅಲ್ಲ, ಮಹಾತ್ಮ ಗಾಂಧಿಯ ಆತ್ಮ ರಾಮನ ಹೆಸರು ಹೇಳ್ತದೆ. ಅವ್ರ ಕೊನೆ ಗಳಿಗೆಯಲ್ಲೂ ಕೂಡ ಅದನ್ನೇ ಹೇಳಿರೋದು. ಅದಕ್ಕೆ ರಾಮನ ವಿಚಾರವನ್ನೇ ಮಹಾತ್ಮ ಗಾಂಧಿ ಜೀವನಡಿ ಪ್ರತಿಪಾದಿಸಿದ್ರು. ಅದಕ್ಕೆ ರಾಮರಾಜ್ಯ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಹೀಗಾಗಿ ಮಹಾತ್ಮ ಗಾಂಧಿ ಅಂತರಾತ್ಮದಲ್ಲಿರುವಂಥ ರಾಮನನ್ನೇ ನಾವು ಹೆಸರಿಟ್ಟಿದ್ದೇವೆ ಹೊರತಾಗಿ ಮಹಾತ್ಮ ಗಾಂಧಿಗೆ ಅಷ್ಟೇ ಗೌರವ ಇದೆ ಯಾವತ್ತೂ. ಮತ್ತು ಎರಡನೇದಾಗಿ ಇದು ಜವಾಹರ್ ರೋಜ್ಗಾರ್ ನೀತಿ, ಇದು ಚುನಾವಣೆ ಬಂದಾಗ ಮಹಾತ್ಮ ಗಾಂಧಿನ ಉಪಯೋಗ ಮಾಡಿದ್ದಾರೆ. ಅತ್ಯಂತ ರಾಜಕೀಯವಾಗಿ ದುರ್ಬಳಕೆ ಮಾಡಿರುವಂಥದ್ದು ಮಹಾತ್ಮ ಗಾಂಧಿ ಹೆಸರನ್ನು ಕಾಂಗ್ರೆಸ್ನವರು. ಮತ್ತು ಗಾಂಧಿ ಹೆಸರನ್ನು ಲಾಭ ಪಡೆದವ್ರು ಯಾರು? ಈಗ ಗಾಂಧಿ ಫ್ಯಾಮಿಲಿಯವರು. ಅದೆಲ್ಲಿ ಹೋಗ್ಬಿಡುತ್ತೆ ಅಂತ ಭಯ ಅವ್ರಿಗೆ. ಸರಿಗೆ ಆ ಕುರ್ಚಿಗಳ